ಶುಭೋದಯ, ನಮಸ್ಕಾರ, ವೆಲ್ಕಮ್ ಟು ಯೋಯೋ ಕನ್ನಡ. ಬನ್ನೀಗ ನೋಡೋಣ ಈ ದಿನದ ರಾಶಿ ಫಲಗಳನ್ನ. ಮೊದಲಿಗೆ ಮೇಷರಾಶಿಯವರಿಗೆ ಹವಾಮಾನದಲ್ಲಿ ಏರಿಳಿತದಿಂದಾಗಿ ಆರೋಗ್ಯದ ಮೇಲೆ ಸ್ವಲ್ಪ ಪರಿಣಾಮ ಇರುತ್ತದೆ. ಉದ್ಯೋಗಸ್ಥರಿಗೆ ಸಹವರ್ತಿಗಳಿಂದ ಸಕಾಲಿಕ ನೆರವು, ಮನಪೂರ್ವಕ ಪ್ರಾರ್ಥನೆಗೆ ಕ್ಷಿಪ್ರ ಅನುಗ್ರಹ, ವಾಹನ ಚಾಲನೆಯಲ್ಲಿ ಎಚ್ಚರ. ವೃಷಭ ರಾಶಿ, ಹಿರಿಯರ ಗೃಹಿಣಿಯರ ಆರೋಗ್ಯ ಉತ್ತಮವಾಗಿರುತ್ತದೆ. ವಿವಿಧ ಜನೋಪಯೋಗಿ ಕಾರ್ಯಗಳಲ್ಲಿ ಭಾಗಿ, ಉಳಿತಾಯ ಯೋಚನೆಗಳು ಏಜೆಂಟರಿಗೆ ಒಳ್ಳೆಯ ದಿನ. ಮಕ್ಕಳ ಕಣ್ಣಿನ ಆರೋಗ್ಯ ರಕ್ಷಣೆಗೆ ಹೆಚ್ಚಿನ ಗಮನ ಕೊಡಿ. ಮಿಥುನ ರಾಶಿ, ಉದ್ಯೋಗ ರಂಗದಲ್ಲಿ ಹೆಚ್ಚಿನ ಜವಾಬ್ದಾರಿ, ಕರಕುಶಲ ಸಾಮಗ್ರಿ ನಿರ್ಮಾಪಕರಿಗೆ ಆದಾಯ ವೃದ್ಧಿ, ಹಿರಿಯರಿಗೆ ನಿಶ್ಚಿಂತೆಯ ಬದುಕು. ಗೃಹಿಣಿಯರ ಪ್ರಯತ್ನದ ಫಲ, ಗೃಹೋದ್ಯಮ ಯಶಸ್ವಿ, ಆಸ್ತಿ ಸಂಬಂಧ ವ್ಯಾಜ್ಯ ಮಾತುಕತೆಯಲ್ಲಿ ಪರಿಹಾರ. ಕಟಕ ರಾಶಿ, ಭವಿಷ್ಯವನ್ನ ಭದ್ರಗೊಳಿಸುವ ಸಿದ್ಧತೆಗಳು, ಕಟ್ಟಡ ನಿರ್ಮಾಣ, ಆಸ್ತಿ ಖರೀದಿ ಮಾರಾಟ ನಿಧಾನ. ಕನ್ಯಾ ಅನ್ವೇಷಿಗಳಿಗೆ ಶುಭ ಸೂಚನೆ, ವ್ಯವಹಾರಾರ್ಥ ಉತ್ತರ ದಿಕ್ಕಿಗೆ ಪ್ರಯಾಣ, ಮಕ್ಕಳ ಅಧ್ಯಯನ ಆಸಕ್ತಿ ವೃದ್ಧಿ. ಸಿಂಹರಾಶಿ, ಉದ್ಯೋಗ ಮತ್ತು ವ್ಯವಹಾರಕ್ಕೆ ಬಂದ ವಿಘ್ನ ನಿವಾರಣೆ, ಪಾಲುದಾರರ ವಿಶ್ವಾಸತೆ ಉಳಿಸಿಕೊಳ್ಳುವ ಪ್ರಯತ್ನ, ದೂರದ ಬಂಧುಗಳ ಆಗಮನ, ಮಕ್ಕಳಿಗೆ ವ್ಯಾಸಂಗ, ಮನೋರಂಜನೆ ಎರಡರಲ್ಲೂ ಆಸಕ್ತಿ. ಕನ್ಯಾ ರಾಶಿ, ಲೌಕಿಕ ದುಃಖದ ಉಪಶಮನಕ್ಕೆ ಸಣ್ಣ ಯಾತ್ರೆ, ಮನೋರಂಜನೆ ಕೇಂದ್ರಿತ ಉದ್ಯಮಗಳ ಪ್ರಗತಿ, ಕ್ರೀಡಾ ಸಾಮಗ್ರಿ ಉತ್ಪಾದಕರಿಗೆ ಉತ್ತಮ ಅವಕಾಶ, ಗೃಹೋಪಕರಣಗಳ ಖರೀದಿಗೆ ಧನ ವ್ಯಯ, ಹತ್ತಿರದ ದೇವತಾ ಸನ್ನಿಧಿಗೆ ಸಂದರ್ಶನ. ತುಲಾರಾಶಿ, ಸರಳ ಚಿಕಿತ್ಸೆಯಿಂದ ಅನಾರೋಗ್ಯ ನಿವಾರಣೆ, ಉದ್ಯೋಗಸ್ಥರಿಗೆ ಕೆಲಸಗಳ ಒತ್ತಡ, ತಾಯಂದಿರಿಗೆ ಮಕ್ಕಳ ಆರೋಗ್ಯದ ಚಿಂತೆ, ವಸ್ತ್ರ ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ಅಧಿಕ ಲಾಭ, ಬಂಧುಗಳ ಮನೆಗೆ ಭೇಟಿ ಸಂಭವ. ವೃಶ್ಚಿಕ ರಾಶಿ, ಸಂಸಾರ ಸುಖ ಉತ್ತಮ, ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವ ಸಂದರ್ಭ, ಲೇವಾದೇವಿ ವ್ಯವಹಾರಸ್ಥರಿಗೆ ವಸೂಲಿಯ ಚಿಂತೆ, ಅವಿವಾಹಿತ ಪುತ್ರನಿಗೆ ಯೋಗ್ಯ ಕನ್ಯೆ ಸಿಗುವ ಸೂಚನೆ, ಆಪ್ತ ವಲಯದ ಸಂತೋಷ ಕೂಟದಲ್ಲಿ ಭಾಗಿ. ಧನುರಾಶಿ, ಬಿತ್ತಿದ ಬೀಜ ಹೆಮ್ಮರವಾಗಿರುವುದನ್ನು ನೋಡಿ ಆನಂದ, ವೇದಾಧ್ಯಯನ ಮಾಡುವ ವಿದ್ಯಾರ್ಥಿಗಳಿಗೆ ಪ್ರೋತ್ಸಾಹ, ಉದ್ಯೋಗಾಸಕ್ತರಿಗೆ ಸಾಮಾನ್ಯ ನೆಮ್ಮದಿ. ವಸ್ತ್ರ ಆಭರಣ ಸಿದ್ಧ ಉಡುಪು ವ್ಯಾಪಾರಿಗಳಿಗೆ ವ್ಯಾಪಾರದ ಭರಾಟೆ. ಮಕರ ರಾಶಿ, ಹೊಸ ಸ್ಥಾನದಲ್ಲಿ ಕಾರ್ಯಕ್ಕೆ ನಿಯೋಜನೆ, ವಾಹನ ಚಾಲನೆಯಲ್ಲಿ ಎಚ್ಚರ, ಸೌಂದರ್ಯವರ್ಧಕಗಳ ಮಾರಾಟಗಾರರಿಗೆ ಸದಾವಕಾಶ, ಕನ್ಯಾನ್ವೇಷಣೆಗಾಗಿ ದೂರದ ಪ್ರಯಾಣ, ವಸ್ತ್ರ ಆಭರಣ ಶೋಕಿ ಸಾಮಗ್ರಿಗಳಿಗೆ ಬೇಡಿಕೆ ಹೆಚ್ಚಳ. ಕುಂಭರಾಶಿ, ಏಳುವರಿ ಶನಿಯ ಮಹಿಮೆಯಿಂದ ನೆಮ್ಮದಿಯ ಭಂಗ, ಬಂಧುಗಳೊಡನೆ ಮನಸ್ತಾಪವಾಗದಂತೆ ಎಚ್ಚರ, ಸಮಾಜ ಸೇವಾ ಅವಕಾಶಗಳಿಗಾಗಿ ಹುಡುಕಾಟ, ಮುದ್ರಣ ಸಾಮಗ್ರಿ ವಿತರಕರಿಗೆ ವ್ಯಾಪಾರ ವೃದ್ಧಿ, ಸಂಸಾರದಲ್ಲಿ ಪ್ರೀತಿ ವಿಶ್ವಾಸ ವೃದ್ಧಿ. ಇನ್ನು ಕೊನೆಯದಾಗಿ ಮೀನರಾಶಿ, ಒಂದಾದ ಮೇಲೊಂದರಂತೆ ಬರುವ ಹೊಣೆಗಾರಿಕೆಗಳು, ಬಂಧುಗಳ ಸಾಂಸಾರಿಕ ಸಮಸ್ಯೆ ನಿವಾರಿಸಲು ಸಹಾಯ, ಸರ್ಕಾರಿ ಇಲಾಖೆಗಳಿಂದ ಅನುಕೂಲದ ಸ್ಪಂದನ, ಗುರುದರ್ಶನದಿಂದ ಆತ್ಮಸ್ಥೈರ್ಯ ವೃದ್ಧಿ, ಕಿರಿಯ ಬಂಧುವಿಗೆ ಅವಶ್ಯ ಮಾರ್ಗದರ್ಶನ. ಹೀಗಿವೆ ಈ ದಿನದ ರಾಶಿ ಫಲಗಳು. ಸರ್ವರಿಗೆ ಶುಭವಾಗಲಿ. ಶುಭ ದಿನ. ನಮಸ್ಕಾರ. ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.